ಮೊದಲು ಬಂದು ನೀವು ನಿಂತಿದ್ರಿ, ಓಟ್ ಹಾಕಿದ್ದೀರಿ. ಹೌದು, ಯಾಕೆಂದ್ರೆ ನಂಗೆ ಮುಂದೆ ಏನೋ ಕೆಲಸ ಇದೆ, ಊರಿಗೆ ಹೋಗಬೇಕಾಗಿದೆ, ಅದಕ್ಕೆ ನಾನು ಬೇಗ ಬಂದೆ. ಅಂದರೆ ಯೂತ್ಗೆ ಅಥವಾ ಬೇರೆ ಬೇರೆ ಮತದಾನ ಮಾಡದಿದ್ದವರಿಗೆ ಹೆಂಗೆ ಕರೆ ನೀಡ್ತೀರಿ ಮೇಡಮ್ ಮತದಾನ ಮಾಡಿ ಅಂತ? ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ, ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ ಕೈ ಮುಗಿದು. ಹೌದು ಹೌದು, ಮೊದಲ ವೋಟಿಂಗ್ ಇದೆ. ಅದೇ ನಾನು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ನೀವು ಮತದಾನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ರಾಜ್ಯಸಭಾ ಮೆಂಬರ್ ಆಗಿ ವೋಟ್ ಮಾಡೋದು ಹೆಂಗೆ ಡಿಫರೆನ್ಸ್? ಇನ್ನೂ ಹೋಗೇ ಇಲ್ಲ, ನಾನು ಬರೀ ಪ್ರಮಾಣ ವಚನ ತಗೊಂಡಿದ್ದೀನಿ, ಯಾವುದು ಸೆಷನ್ಸ್ ಇಲ್ಲಲ್ಲ, ಅದಾದ್ರೆ ಗೊತ್ತಾಗ. ನೀವೆಲ್ಲ ಹೋಗ್ಬೇಕಿತ್ತು ಅಂತೇಳಿ ಮೊದಲೇ ಬಂದ್ರಿ, ಕೆಲವರು ಹಂಗೆ ಹೋಗ್ತಾರೆ, ಅದು ಮತದಾನ ಮಾಡ್ಲಿಕ್ಕೆ ಬರಲ್ಲ. ಮತ್ತೊಬ್ಬರ ಬಗ್ಗೆ ನಾನು ಏನು ಕಮೆಂಟ್ ಮಾಡಿದ್ದೆ ಅಂತ ನಾನು ಹೇಳ್ಬಾರ್ದು. ನನಗಿಂತ ಹೆಚ್ಚು ನಾರಾಯಣ ಮೂರ್ತಿ ಅವ್ರಿಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಓಟ್ ಹಾಕ್ಸಿ ಮತ್ತೆ ಮನೆ ಕರ್ಕೊಂಡು 50% ಆಗುತ್ತೆ ಮೇಡಮ್, ಯಾವಾಗಲೂ ಇಲ್ಲಿ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಏನು ಹೇಳ್ತಾರೆ ಬೆಂಗಳೂರು ಜನಕ್ಕೆ? ಏನು ಹೇಳಬೇಕು, ಎಲ್ಲರಿಗೂ ಹೇಳಿ ಅದು ಒಂದೇ ಹೇಳೋದು, ದಯವಿಟ್ಟು ಮುಂದೆ ಬಂದು ಮತದಾನ ಮಾಡಿ. ವಿದ್ಯೆ ಇದ್ದಷ್ಟು ಜನ ಮತದಾನ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಹೆಚ್ಚು ತಿಳುವಳಿಕೆ ಇರ್ತದೆ, ಹೆಚ್ಚು ಮುಂದೆ ಬಂದು ಮಾಡಿ ಅಂತ ಹೇಳ್ತಾ ಇದ್ದೀನಿ.